ಅಥವಾ ಈ ಕತೆ ಮೇಲೆ ನಾನು 5 ಕೋಟಿ ಹಾಕ್ಬೋದಾ, ಆಗತ್ತಾ ಇಲ್ವಾ, ಹೋದ್ರೆ ಎಷ್ಟು ಹೋಗುತ್ತೆ, ಕಳೆದ ವರ್ಷ ಈತನ ಸಿನಿಮಾ ಎಷ್ಟು ವ್ಯಾಪಾರ ಆಯಿತು. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅವ್ರು ಯಾರೋ ಪಾಪ ಹೀರೋಗೆ ಲುಲು ಮಾಲಿಂದ ವಾಟರ್ ತೊಗೊಂಡೋಗ್ತಿದ್ರು ಅಂತ ಕುಡಿಯೋಕ್ಕೆ, ಅದೇ 1000 ರೂಪಾಯಿ ಲೀಟ್ರ್ ಅಂತೆ. ಅವ್ರ ಮಲ್ಲಿಂದ ಹಿಂದೆ ಕುಡಿತಾರಾ ಸರ್? ಒಂದು ಗ್ರೇಡ್ ಬೇರೆ ಅಷ್ಟೇ. ಅವ್ನು ಗಾರೆ ಕೆಲಸ ಮಾಡ್ತಾನೆ, ಅಲ್ಲಿ ಬತ್ತಿದಂಗೆ ಅವರು ಬಟ್ಟೆ ಚೇಂಜ್ ಮಾಡ್ಕೊತಾನೆ, ಇವರು ಬಟ್ಟೆ ಚೇಂಜ್ ಮಾಡ್ಕೊತಾರೆ. ಅವ್ರಿಗೆ ಆದ್ರೆ ಅವನ ಬಟ್ಟೆ ಇವ್ರಿಗೆ ನಾವೇ ಕೊಡ್ತೀವಿ. ಇವರು ಪ್ರತಿ ಚಾನಲ್ ಜೊತೆ ಹೋಗಿ ಕೂತ್ಕೋತಾರೆ ಸರ್. ಅಲ್ಲಿ ಅವ್ರು ದುಡ್ಡು ಕೊಟ್ಟು ಯಾರು ನೋಡ್ತಾರೆ? ಅವ್ರು ನೆಕ್ಸ್ಟ್ ಅವ್ರೇನು ಹೇಳ್ತಾರೆ ಗೊತ್ತಾ, ನಮ್ಮ ಚಾನಲ್ಲೇ ಬಂದು ಕೂತ್ಕೋತಾರೆ, ಅವನ್ನೇ ಯಾಕೆ ಸಿನಿಮಾ ತೊಗೋಬೇಕು. ದೊಡ್ಡದಾದ ಧ್ವನಿ ಇತ್ತು ನಮ್ಮ ಜೊತೆ. ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ದೊಡ್ಡ ಧ್ವನಿ ಇತ್ತು. ಸರ್ಕಾರದ ಮಟ್ಟದಲ್ಲಿ ಕೆಲಸ ಆಗಬೇಕಾ, ಇನ್ನೆಲ್ಲೋ ಕೆಲಸ ಆಗಬೇಕಾ. ಆಮೇಲೆ ಈ ಸರ್ಕಾರಕ್ಕೆ ಚಿತ್ರರಂಗದ್ರೆ ಏನೇನೂ ಅಲ್ಲ. ಈಗ 20ನೇ ಸಾಲಿಂದ ಸಹಾಯಧನ ಕೊಟ್ಟಿಲ್ಲ. ಉದ್ಯಮ ಆದರೆ ಖಂಡಿತ ಕನ್ನಡದ ನಿರ್ಮಾಪಕರಿಗೆ ಯಾವ್ರಿಗೆ 10 ಪೈಸದ್ದು ಅನುಕೂಲ ಇಲ್ಲ ಸರ್. ಪ್ರದರ್ಶಕರನ್ನು ಬಿಟ್ಟರೆ ಯಾರೋ 3 ವರ್ಷಕ್ಕೋ 4 ವರ್ಷಕ್ಕೋ ಸಿನಿಮಾ ಮಾಡುವ ಹೀರೋ ಸಿನಿಮಾ ತಂದ್ಬಿಟ್ಟು ಇಲ್ಲಿ ವರ್ಷ ಪೂರ್ತಿ ಇಂಡಸ್ಟ್ರಿ ನಡ್ಸೋಕ್ಕಾಗಲ್ಲ, ಅಥವಾ ಥಿಯೇಟ್ರ್ಗಳು ನಡ್ಸೋಕ್ಕಾಗಲ್ಲ. ಅವ್ರಿಗೇನು ಥಿಯೇಟ್ರ್ನವ್ರಿಗೆ ಕನ್ನಡದಿಲ್ಲ ಅಂದ್ರೆ ಹಿಂದಿ ಬರುತ್ತೆ, ತಮಿಳು ಬರುತ್ತೆ, ತೆಲುಗು ಬರುತ್ತೆ ಅಂತಾನೆ. ಹಳೆ ನಿರ್ಮಾಪಕರು ಯಾರು ಸಿನಿಮಾ ಮಾಡ್ತಿದ್ರೆ ಒಂದೆರಡು ಜನದ ಹೆಸರಲ್ಲಿ ನೋಡೋಣ. ಈಗ ಏನು ಹಳೆ ಹೀರೋಗಳಿದಾರಲ್ಲ, ಅವ್ರು ಹೋಗ್ಬಿಟ್ಟು ಯಾರಾದರೂ ಹೊಸ ಹಳೆ ಪ್ರೊಡ್ಯೂಸರ್ಸ್ ಹೋಗ್ಬಿಟ್ಟು ಡೇಟ್ ಕೇಳಿ ಕೊಡ್ತಾರ ನೋಡೋಣ. ಹೊಸ ಪ್ರೊಡ್ಯೂಸರ್ಸ್ ಕರ್ಕೊಂಬಂದು ನಿಂತಾರೆ. ಅದು ನೋಡ್ಬಿಟ್ಟು ಬೇರೆ ವಾಮಮಾರ್ಗದ ದುಡ್ಡು ಖರ್ಚು ಮಾಡ್ತೀರಿ, ಆಮೇಲೆ ಸಾಲ ಮಾಡ್ತೀರಿ, ಆಮೇಲೆ ಚಿತ್ರರಂಗನ ಬೈಕೊಂಡು ಓಡಾಡ್ತೀವಿ. ಒಂದು ಸಿನಿಮಾ ಮಾಡ್ಬಿಟ್ಟು ಆ ಚಿತ್ರರಂಗಕ್ಕೆ ಹೋಗಿ ಹಾಳಾಗೋದೆ, ಸಿನಿಮಾ ಮಾಡಿ ಹಾಳಾಗೋದೆ. ನಾನು ತುಂಬ ಜನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚಿಕ್ಕ ಸ್ಕೂಟ್ರ್ ತಗೊಳ್ಳಿ ಸರ್, ಸೆಕೆಂಡ್ ಹ್ಯಾಂಡ್ಲ ಸ್ಕೂಟ್ರ್. ಅದೊಂದು 25,000 ರೂಪಾಯಿ ಕಾಸ್ಟ್ ಇರುತ್ತೆ. ಆ ಸ್ಕೂಟ್ರ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಆರ್ ಸಿ ಬುಕ್ ಚೆಕ್ ಮಾಡ್ತೀರಾ? ಎಲ್ಲರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀಯಾ? ಆಮೇಲೆ ಗ್ಯಾರೇಜಿಗೆ ತಗೊಂಡೋಗಿದ್ದು ಗಾಡಿ ಸರಿ ಇದೆಯಾ, ಕಂಡೀಷನ್ ಇದೆಯಾ ಅಂತ ಚೆಕ್ ಮಾಡಿಸ್ತೀಯಾ? ಇನ್ನು 50 ಕೋಟಿಯಾಗಿ ಸಿನಿಮಾ ಮಾಡ್ತೀನಿ ಅಂದರೆ ಯಾಕಪ್ಪ ಚೆಕ್ ಮಾಡಲ್ಲ ನೀವು? ಕಾಮನ್ ಸೆನ್ಸ್ ಅಲ್ವ ಅದು? ಈತನ ಮೇಲೆ ನಾನು 5 ಕೋಟಿ ಹಾಕ್ಬೋದಾ, ಅಥವಾ ಈ ನಿರ್ದೇಶಕನ ಮೇಲೆ ಹಾಕ್ಬೋದಾ, ಅಥವಾ ಈ ಕತೆ ಮೇಲೆ ನಾನು 5 ಕೋಟಿ ಹಾಕ್ಬೋದಾ, ಆಗತ್ತಾ ಇಲ್ವಾ, ಹೋದ್ರೆ ಎಷ್ಟು ಹೋಗುತ್ತೆ, ಕಳೆದ ವರ್ಷ ಈತನ ಸಿನಿಮಾ ಎಷ್ಟು ವ್ಯಾಪಾರ ಆಯಿತು, ಆ ಸಿನಿಮಾ ನಿರ್ಮಾಪಕನ ಹತ್ರ ಕೇಳೋಣ, ಎಷ್ಟು ಹಣ ವಾಪಸ್ ಬತ್ತಪ್ಪ ನಿನಗೆ ಅಂತ. ಇವು ಕಾಮನ್ ಸೆನ್ಸ್ ಅಲ್ವಾ ಸರ್? ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅವ್ರು ಯಾರೋ ಪಾಪ ಹೀರೋಗೆ ಲುಲು ಮಾಲಿಂದ ವಾಟರ್ ತೊಗೊಂಡೋಗ್ತಿದ್ರು ಅಂತ ಕುಡಿಯೋಕ್ಕೆ, ಅದೇ 1000 ರೂಪಾಯಿ ಲೀಟ್ರ್ ಅಂತೆ. ಅವ್ರ ಮಲ್ಲಿಂದ ಹಿಂದೆ ಕುಡಿತಾರಾ? ಯಾವುದೋ ಪ್ರೊಡ್ಯೂಸರ್ ಬಂದು ಅಂತಿದ್ದಾಗ 1000 ರೂಪಾಯಿ ವಾಟರ್ ಬೇಕು ಅನ್ನೋರು ಅವ್ರ ಮಲ್ಲಿಂದ ಕುಡಿತಾರಾ? ಇದನ್ನೇನೋ ಪ್ರಶ್ನೆ ಮಾಡ್ತಿದ್ದಂಗೆ ಏನು ಮಾಡ್ತಾರೆ, ಇವ್ನು ಯಾವನ ಕಿತ್ತೋದು ಪ್ರೊಡ್ಯೂಸರ್ ರೀ ಅಂತಾರೆ. ಇವ್ರು ಕೇಳಿದ್ದೆಲ್ಲ ಕೊಟ್ಟರೆ ಒಳ್ಳೆ ಪ್ರೊಡ್ಯೂಸರು. ಒಂದು ನಿಷ್ಠೆ ಇರಲಿ ಸರ್. ನೀವು ಒಬ್ಬ ಹಣ ಹಾಕಕ್ಕೆ ಬಂದಿದ್ದ ನಿಮ್ಮನ್ನ ನಂಬಿ ಸ್ಕ್ರೀನ್ ಮೇಲೆ ನೀವು ಕಾಣಿಸ್ತೀವಿ, ಅವ್ನು ಪ್ರೊಡ್ಯೂಸರ್ ಕಾಣಲ್ಲ. ತಪ್ಪಿ ಓಡಿದ್ರೆ ಅವ್ನು ಭೂಮಿ ಮೇಲೆ ಕಾಣಲ್ಲ, ಓಡಲಿಲ್ಲ ಅಂದರೆ ಅವ್ನು ಭೂಮಿ ಮೇಲೆ ಕಾಣಲ್ಲ. ಆಮೇಲೆ ಇವ್ರು ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆ 5:30 ಎದ್ಬಿಟ್ಟು ಬೆಡ್ ಕಾಫಿ ಕೊಡಬೇಕು ಅಂತ ಹೊರಗಡೆ ಶೂಟಿಂಗ್ ಹೋದರೆ, ಇವ್ರು ಮಲ್ಲಿದ್ರೆ 5:30 6 ಗಂಟೆಗೆ ಎದ್ದು ಬೆಡ್ ಕಾಫಿನೇ ಕುಡಿತಾರಾ? ಪಾಪ ಗಾರೆ ಕೆಲಸ ಅವ್ನ ಮನೆಯಿಂದ ಡಬ್ಬ ಕಟ್ಕೊಂಬರ್ತಾನೆ ಸರ್, ಸೈಕಲಲ್ಲಿ ಬರ್ತಾನೆ. ಅವ್ರಿಗೆ ಕನ್ವಿನ್ಸ್ ಕೊಡಲ್ಲ ಅವ್ನು ಮೇಸ್ತ್ರಿ ಸರ್. ಒಂದು ಗ್ರೇಡ್ ಬೇರೆ ಅಷ್ಟೇ. ಅವ್ನು ಗಾರೆ ಕೆಲಸ ಮಾಡ್ತಾನೆ, ಅಲ್ಲಿ ಬತ್ತಿದಂಗೆ ಅವರು ಬಟ್ಟೆ ಚೇಂಜ್ ಮಾಡ್ಕೊತಾನೆ, ಇವರು ಬಟ್ಟೆ ಚೇಂಜ್ ಮಾಡ್ಕೊತಾರೆ. ಅವ್ರಿಗೆ ಆದ್ರೆ ಅವನ ಬಟ್ಟೆ ಇವ್ರಿಗೆ ನಾವೇ ಕೊಡ್ತೀವಿ. ಕಾರ್ಮಿಕರೇ ಅಲ್ವಾ ಸರ್? ಆದರೆ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಅವನ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಣ, ಪ್ರೀತಿಯಿಂದ ಸಿನಿಮಾ ಮಾಡೋಣ ಹೇಳಿ. ಅಕಸ್ಮಾತ್ ಆ ಡೈರೆಕ್ಟ್ರಿಗೆ ಗೊತ್ತಾಗಲಿಲ್ಲ, ನೀವು ಅವನ ಜೊತೆ ಬೈಂಡಿಂಗ್ ಸಿನಿಮಾ ಮಾಡಬೇಕು ಅಂದರೆ ಕನ್ವಿನ್ಸ್ ಮಾಡಿ. ಇಲ್ಲ ಸರ್, ಲಾಸ್ಟ್ ಟೈಮ್ ನನಗೆ ಈ ಥರದ ಎಡವಟ್ ಆಯಿತು, ಸಿಕ್ಕಿದ್ದಾನೆ ಅಂತ ತಕ್ಷಣ ನೀವು ಬಳದು ಒಳಿಕಾಕೊಳ್ಳೋ ಬದಲು ಒಂದು ಒಳ್ಳೆ ಬೇರೆ ಥರ ಸಿನಿಮಾ ಮಾಡೋಣ. ಬೇರೆ ವ್ಯಾಪಾರಕ್ಕೆ ಈ ವ್ಯಾಪಾರಕ್ಕೆ ಏನು ವ್ಯತ್ಯಾಸ ಅಂದರೆ, ಒಂದು ಹೋಟ್ಲ್ ಓಪನ್ ಮಾಡಿ ಲಾಸ್ ಆದರೆ ಅದಕ್ಕೆ ಕೊಟ್ಟು ಅಡ್ವಾನ್ಸು, ಆ ಪಾತ್ರೆ, ಆ ಸ್ಟವ್ವು ಪವ್ವು ಎಲ್ಲ ಟೇಬಲ್ ಎಲ್ಲ ಉಳ್ಕೊಂಡಿರ್ತವೆ. ಸಿನಿಮಾದಲ್ಲಿ ಅವು ಉಳ್ಕೊಂಡ್ರಲ್ಲ. ಮುಂಚೆ ಅಟ್ಲೀಸ್ಟ್ OTT ಅದು TV ರೈಟ್ಸ್ ಅಂತೆಲ್ಲ ಇರ್ತಿತ್ತು, ಈಗ ಅದೂ ಇಲ್ಲ. ಯೋಚನೆ ಮಾಡ್ಬೇಕಲ್ಲ ಎಲ್ಲರೂ. ಮೊದಲೆಲ್ಲ TV ರೈಟ್ಸು ಕೂಡ ಇರಲಿಲ್ಲ, ಅಂಥ ಕಾಲ ಇತ್ತು. ಥಿಯೇಟ್ರಿಂದನೇ ದುಡ್ಡು ಬರ್ತಿತ್ತು. ಬಟ್ ತದನಂತರ ಬಿಡಿ TV ರೈಟ್ಸ್ ಬಂತು, ಇತ್ತೀಚೆಗೆ OTTವರೆಗೂ ಬಂದು ಬೆಳೀತು. ಬಟ್ ಇತ್ತೀಚೆಗೆ ಯಾವುದೂ ಕೂಡ ಸೇಲ್ ಆಗ್ತಿಲ್ಲ. ವಿಶೇಷವಾಗಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೇರೆ ಎಲ್ಲ ಭಾಷೆಯ ಸಿನಿಮಾಗಳನ್ನೂ ತಗೊಳ್ತಿದ್ದಾರೆ OTTಯಲ್ಲಿ, ಕನ್ನಡವನ್ನು ಮಾತ್ರ ಕಡೆಗಣಿಸ್ತಾ ಇದ್ದಾರೆ. ಸರ್ ಒಂದು ಹೇಳ್ತೀನಿ ಕೇಳಿ, ಆವಾಗ ಮನೋರಂಜನಾ ಮಾಧ್ಯಮ ನಾಟಕ ಬಿಟ್ಟರೆ ಸಿನಿಮಾ ಇದ್ದಾಗ ನಾಟಕ ನೋಡೋರು ಸಿನಿಮಾ ನೋಡ್ತಿದ್ರು. ಅದಾದಮೇಲೆ TVಲಿ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಥಿಯೇಟ್ರಲ್ಲಿ ನೋಡೋದು ಕಡಿಮೆ ಆಯಿತು. ಅಂದರೆ ಜನಕ್ಕೆ ನೋಡೋದಕ್ಕೆ ಎಲ್ಲೋ ಒಂದು ಕಡೆ ಸಿನಿಮಾ ಬೇಕೇ ಬೇಕು. ನಿಮ್ಗೆ ಇಲ್ಲಿ ನೋಡಬೇಕು, ಇಲ್ಲ ಅಲ್ಲಿ ನೋಡಬೇಕು. ಈಗ OTT ಹೇಳಿದ್ರಿ ಅಂದರೆ ಎಲ್ಲೋ ಒಂದು ಕಡೆ ಮುಂದುವರೆದ ಭಾಗ, ತಾಂತ್ರಿಕವಾಗಿ ನಾವು ಮುಂದುವರೆದ ಭಾಗ, ಅಲ್ಲಿ ನೋಡಬೇಕು. ಇಲ್ಲಿ ಎಗೈನ್ ನಾನು ನಮ್ಮ ಕಲಾವಿದರದ್ದೇ ಕಂಪ್ಲೇಂಟ್ ಹೇಳ್ತೀನಿ. ಇವರು ಪ್ರತಿ ಚಾನಲ್ ಜೊತೆ ಹೋಗಿ ಕೂತ್ಕೋತಾರೆ ಸರ್. ಅಲ್ಲಿ ಅವರು ದುಡ್ಡು ಕೊಟ್ಟು ಯಾರು ನೋಡ್ತಾರೆ? ಅವ್ರು ನೆಕ್ಸ್ಟ್ ಅವ್ರೇನು ಹೇಳ್ತಾರೆ ಗೊತ್ತಾ, ನಮ್ಮ ಚಾನಲ್ಲೇ ಬಂದು ಕೂತ್ಕೋತಾರೆ, ಅವನ್ನೇ ಯಾಕೆ ಸಿನಿಮಾ ತೊಗೋಬೇಕು ನಾವು? ಇದು ಸರ್ ಯಾವುದ್ರದ್ದೇ ಒಂದು ಮೌಲ್ಯ ಗೊತ್ತಾಗೋದು ಯಾವಾಗ ಹೇಳಿ? ಕೈಗೆ ಸಿಕ್ಕಬಾರ್ದು, ಕಣ್ಣಿಗೆ ಕಾಣಬಾರ್ದು, ನಿಗೂಢವಾಗಿದ್ದೋದು. ಅವಾಗ ಯಾಕೆ ಸಿನಿಮಾನ ರೋಡಿಗೆ ತರಲಿಲ್ಲ ಅಂದರೆ ಅದ್ರ ಶೂಟಿಂಗ್ ಆಗ್ತಿತ್ತು, ಕುತೂಹಲ ಇರ್ತಿತ್ತು, ಕಾಣ್ತಿತ್ತು. ಈಗ ಏನಿಲ್ಲ, ಕರೆದ್ರೆ ಈಗ ಹೆಂಗಾಗಿದೆ ಅಂತಂದರೆ, ಸರ್ ಇವತ್ತೊಂದು ಇವೆಂಟ್ ಮಾಡ್ತಾಯಿದ್ವಿ, ನೀವು ಬರ್ಬೇಕು ಸರ್ ಅಂದರೆ, ನಾನೊಂಚೂರು ಪೇಮೆಂಟ್ ಇದೆ ಕಳಿಸ್ಕೊಟ್ಬಿಡಿ, ಹೋಗಿ ಕೂತ್ಕೋತಾರೆ. ಹಂಗಿದ್ದಾಗ ಅಲ್ಲಿ ಪುಕ್ಸಟೆನೇ ಸಿಗ್ತಿರುತ್ತೆ ಎಲ್ಲ ಅವ್ರಿಗೆ. ಆಗಲೇ ಹೇಳ್ದಂಗೆ ಈ ಯಾವುದೋ ಕನ್ನಡದ ಕಾರ್ಯಕ್ರಮ ಮಾಡ್ತೀವಿ ಅಂದರೂ ಪುಕ್ಸಟೆ ಬರೋಲ್ಲ ಸರ್, ದುಡ್ಡು ಕೊಟ್ರೇ ಬರೋದು.
ಆ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ, ಪೂರ್ತಿ ವ್ಯಾಪಾರೀಕರಣಕ್ಕೆ ಆಗೋಗ್ಬಿಟ್ಟಿದೆ. ಜೊತೆಗೆ ಏನಾಗುತ್ತೆ, ಈಗ ಪರಭಾಷಾ ಚಿತ್ರಗಳಲ್ಲಿ ಅಲ್ಲಿಯ ಇಂಡಸ್ಟ್ರಿ ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿದ್ದೇವೆ. ಈ ಥರದ OTT ಇರ್ಬೋದು, ಟಿ ವಿ ಇರ್ಬೋದು, ಕಲಾವಿದರುಗಳಿರ್ಬೋದು, ಆ ಚಾನಲ್ಗಳಿಗೆ ಧಮಕಿ ಹಾಕ್ತಾರೆ. ನಾವು ಬರಬೇಕು ಅಂದ್ರೆ ನೀವು ಒಂದಷ್ಟು ಪಿಕ್ಚರ್ ಬೈ ಮಾಡಬೇಕು ಅಂತ ಹಾಕ್ತಾರೆ. ಇಲ್ಲಿ ಬೇಡ, ಈಗ ಹೋಗಿ ಕೂತ್ಕೊಳ್ಳೋದೇ ಸಿನಿಮಾ ಬೈ ಮಾಡಿದರೆ ಮಾಡ್ಸೋಕ್ಕಾಗಲ್ಲ. ಹಂಗೂ ಬೈ ಮಾಡಿಸ್ತೀನಿ, ಆಯ್ತಪ್ಪ ನನ್ನ ಹಾಕೊಂಡು ಸಿನಿಮಾ ಮಾಡಿ ನಾನು ಹೋಗಿ ಕೂತ್ಕೊಳ್ಳೋದ್ರಿಂದ ನನಗೆ ನನ್ನ ಸಿನಿಮಾ ಟಿ ವಿ ರೈಟ್ಸ್ 2 ಕೋಟಿ ಕೊಡ್ತಾರೆ, ನಾನು 2 ಕೋಟಿ ನನ್ನ ಪೇಮೆಂಟು ಅಂತಾನೆ ನನಗೆ ಕೊಟ್ಬಿಡಿ. ಅದು ಅಲ್ಲ, ಅದು ಫಸ್ಟೇ ಕೊಡ್ಬೇಕು ಅವ್ರಿಗೆ. ಆಯ್ತಪ್ಪ, ನಾನು ಒಬ್ಬ ಕಲಾವಿದ್ರಿಗೆ ಯಾರಿಗೋ ಹೇಳಿದೆ, ನನಗೆ 2 ಕೋಟಿಗೆ ನಾನು ಟಿ ವಿ ರೈಟ್ಸ್ ಸೇಲ್ ಮಾಡಿಸ್ಬಿಡ್ತೀನಿ, ನನಗೆ 2 ಕೋಟಿ ಕೊಡಿ. 2 ಕೋಟಿ ನೀನು ಅಲ್ಲಿಂದ ತೊಗೊಂಡ್ಬಿಟ್ಟು ಟಿ ವಿ ರೈಟ್ಸ್ ಬರ್ಕೊಟ್ಬಿಡ್ತೀನಿ. ಹಂಗಾರೆ ಅದಕ್ಕೆ ರೆಡಿ ಇಲ್ಲ ಅವರು. ನಾವು ಫಸ್ಟ್ ಅವ್ರಿಗೆ ಕೊಡ್ಬೇಕಂತ, ಆಮೇಲೆ ಯಾವತ್ತೂ ಅವ್ರು ಸೇಲ್ ಮಾಡಿಸಿ ಕೊಡಿಸ್ತಾರಂತೆ. ಅಂದರೆ ನಿರ್ಮಾಪಕನನ್ನು ಹೆಂಗೆ ಇವರು ಬಳಕೆ ಮಾಡ್ಕೊತಾರೆ ಅನ್ನೋದು ನೋಡಿ. ಇವೆಲ್ಲ ಹೆಚ್ಚು ಕಮ್ಮಿ ಮಾತಾಡ್ತಿದ್ದಾಗ ನಾವೇ ಕೇಳಿದ್ವನ್ರಿ, ಅವ್ರ ಮನೆ ಹತ್ರಕ್ಕೆ ಹೋಗಿದ್ವನ್ರಿ, ಸಿನಿಮಾ ಮಾಡೋದು ಹೇಳಿದ್ವನ್ರಿ, ಅವ್ರ ಥರ ನಮ್ಮ ಮನೆ ಹತ್ರಕ್ಕೆ ಬಂದಿದ್ದು. ಈಗ ಡಿಸೈಡ್ ಮಾಡಿರಿ, ಈಗ ಒಂದು ಅಂಗಡಿ ಇಟ್ಟಿದ್ವಿ, ವ್ಯಾಪಾರಕ್ಕೆ ಹೋಗ್ತೀನಪ್ಪ, ಈಗ ಯಾವುದೋ ಒಂದು ಐಟಮ್ ಕೇಳ್ತೀನಿ, ಇಲ್ಲಪ್ಪ ನನಗೆ ಇದು ಇಷ್ಟು ಕೊಡೋಕ್ಕಾಗಲ್ಲ, ಇಷ್ಟು ಕೊಡ್ತೀನಿ ಕೊಡಪ್ಪ ಅಂತ ಬಾರ್ಗಿನ್ ಮಾಡ್ತೀವಿ. ಇಷ್ಟಾದರೂ ಕೊಡ್ತೀಯಾ, ಇಲ್ಲ ಅಂತೀಯ. ಇಲ್ಲ ನೀನು ಅಂಗಡಿ ಕ್ಲೋಸ್ ಮಾಡಿಬಿಡು, ನಾನು ವ್ಯಾಪಾರ ಮಾಡ್ತಿಲ್ಲ, ಅಂಗಡಿ ಕ್ಲೋಸ್ ಮಾಡಿದ್ದೀನಿ ಅಂತ ನೀವು ಡಿಕ್ಲೇರ್ ಮಾಡಿಬಿಡಿ, ನಾನು ಆ್ಯಕ್ಟ್ ಮಾಡಲ್ಲ, ಇನ್ನು ಮುಂದೆ ನಾನು ನಿವೃತ್ತಿ ಹೊಂದ್ಬಿಟ್ಟಿದ್ದೀನಿ, ನಮ್ಮ ಮನೆ ಹತ್ರಕ್ಕೆ ಯಾರು ಬರಬೇಡಿ ಅಂತ ಬೋರ್ಡ್ ಹಾಕಿ ಅನೌನ್ಸ್ಮೆಂಟ್ ಕೊಡಿ. ನಿಮ್ಮ ಹತ್ರಕ್ಕೆ ಯಾರು ಬರ್ತಾರೆ? ನೀನು ಅಂಗಡಿ ತಗೊಂಡ್ರದಕ್ಕೆ ತಾನೇ ನಿಮ್ಮ ಮನೆ ಹತ್ರಕ್ಕೆ ಬರೋದು ಯಾವುದೋ ಕಲಾವಿದ್ರ ಅಂತ ಹೇಳ್ಬಿಡಿ. ಇಲ್ಲ, ನಾನು ಆ್ಯಕ್ಟ್ ಮಾಡ್ತಿಲ್ಲ, ನಿವೃತ್ತಿ ಹೊಂದಿದ್ದೀನಿ ಅಂತ ಹೇಳ್ಬಿಡಿ. ಆಮೇಲೆ ಈಗ ಇಲ್ಲೂ ಕೂಡ ನಮ್ಮ ನಿರ್ಮಾಪಕರದ್ದು ವೈಫಲ್ಯಗಳಿವೆ, ಚಿತ್ರರಂಗದ್ದು ವೈಫಲ್ಯ ಇದೆ. ಆಮೇಲೆ ಆಗೆಲ್ಲ ಒಂದು ದೊಡ್ಡದಾದ ಧ್ವನಿ ಇತ್ತು ನಮ್ಮ ಜೊತೆ. ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ದೊಡ್ಡ ಧ್ವನಿ ಇತ್ತು. ಸರ್ಕಾರದ ಮಟ್ಟದಲ್ಲಿ ಕೆಲಸ ಆಗಬೇಕಾ, ಇನ್ನೆಲ್ಲೋ ಕೆಲಸ ಆಗಬೇಕಾ, ಅವರೇ ಬೀದಿಗೆ ಇಳಿತೀನಿ ಎಲ್ಲ ಹೆದರ್ತಾ ಇದ್ರು. ಈಗ ಏನಾಗಿದೆ, ದಾರಿಗೊಬ್ಬ ದಡ್ಡ ನಾಯಕ ಆಗ್ಬಿಟ್ಟಾನೆ. ಅವನೇನು ಕಮ್ಮರಿ, ನಾನು ಅಷ್ಟು ಕೋಟಿ ತೊಗೋತೀನಿ, ಅವ್ನು ಕಡಿಮೆ ತೊಗೋತಾನೆ, ಅವ್ನು ಯಾರು ರೀ, ಅವ್ನು ಇಂಡಸ್ಟ್ರಿಗೆ ಬಂದು ಎಷ್ಟೊತ್ತಾಯ್ತು, ನಾನು ಎಷ್ಟು ದಿವಸ ಆಯಿತು. ಈ ಥರದಲ್ಲಿ ನಮ್ಮಲ್ಲೇ ಒಂದು ಸಂಘಟನೆ ಇಲ್ಲ. ಆಮೇಲೆ ಕನ್ನಡದ ಚಾನಲ್ಗಳು ಯಾವಿದ್ದಾವೆ, ಎಲ್ಲ ಪ್ರೈವೇಟ್ ಚಾನಲಿನ ಮಾಲೀಕರು ಬೇರೆ ಲ್ಯಾಂಗ್ವೇಜ್ ಅವರು, ಅವರು ಅಲ್ಲಿದ್ದು ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಕನ್ನಡದ ಅಲ್ವೇ ಅಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಅವರು ಧಮಕಿ ಹಾಕಬೇಕು. ಆಮೇಲೆ ಸರ್ಕಾರನೂ ಕೂಡ ಅದು ಮಾಡಬೇಕು. ಯಾಕೆಂದರೆ ಅವ್ರಿಗೆಲ್ಲ ರೀತಿಯ ಒಂದು ಚಾನಲ್ ನಡೆಸಬೇಕಾದ್ರೆ ಬೇರೆ ಥರದ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ, ಅದನ್ನು ನೀನು ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಲೇಬೇಕು ಅಂತಕ್ಕಂಥದ್ದು ಹೇಳಬೇಕು ಸರ್ಕಾರನೂ ಕೂಡ. ಆಮೇಲೆ ಈ ಸರ್ಕಾರಕ್ಕೆ ಚಿತ್ರರಂಗದ್ರೆ ಏನೇನೂ ಅಲ್ಲ. ಈಗ 20ನೇ ಸಾಲಿಂದ ಸಹಾಯಧನ ಕೊಟ್ಟಿಲ್ಲ, ಪ್ರಶಸ್ತಿಗಳು ಕೊಟ್ಟಿಲ್ಲ. ಈಗ ಅವ್ರದ್ದು ಯಾವ್ದಾರು ದುಡ್ಡುಗಳು ಬರೋದಿದ್ರೆ ಬಿಟ್ಟಿರ್ತಾರೆ ಅವರು. ಎಲ್ಲರೂ ಬಿಲ್ ಆಗೋದಿದ್ರೆ ಇದೇ MLAಗಳು ಯಾವುದೋ ಒಂದು ಕಾಂಟ್ರಾಕ್ಟ್ ಅವ್ರ ಕಡೆ ಮಾಡಿಸಿದ್ದ ಅಂದರೆ ಅದು ಬಿಲ್ ಆಗೋದನ್ನು ಬಿಡ್ತಾರೆ, ಬೆನ್ನು ಹತ್ಕೊಟ್ಟು ಮಾಡಿಸ್ತಾರೆ. ಆ ಥರದಕ್ಕೇನು ಸಮಸ್ಯೆ ಅಲ್ಲ. ಅದ್ರ ಚಿತ್ರರಂಗನ ಇದನ್ನು ಬೇರೆ ಉದ್ಯಮ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಕೇಳಿದ್ರು ಸ್ವಲ್ಪ ಉದ್ಯಮ ಮಾಡಿ ಅಂತ, ಯಾರಿಗೆ ಅವಶ್ಯಕತೆ ಉದ್ಯಮ? ಇವರು ಸಾಲ ಕೊಡ್ತಾರೆ. ಯಾವಾಗ ಕೊಡ್ತಾನೆ ರೀ ಸಾಲ? ನಾನು ಸಿನಿಮಾದವ್ರಿಗೆ ಕರ್ಕೊಂಬರಪ್ಪ, ಅವ್ನು ಯಾರು ಸಿನಿಮಾದವ್ರಿಗೆ ಸಾಲ ಕೊಡೋಣ ಒಬ್ಬನ. ಈಗ ನಾನು ಒಂದು ಸಿನಿಮಾ ತೆಗಿತೀನಿ, ಅದು ಯಾರು ಬಂದ್ಬಿಟ್ಟು ಸಿನಿಮಾಗೆ ಸಾಲ ಕೊಡ್ತೀನಿ ಅಂತ ಹೇಳಿ, ಸಿನಿಮಾ ಮೇಲೆ ಸಾಲ ಕೊಡ್ತೀನಿ ಅಂತ ಹೇಳಿ. ನನ್ನ ವೈಯಕ್ತಿಕವಾದ ಏನಾದರೂ ತಾಕತ್ತಿದ್ರೆ ನನ್ನ ನಂಬಿ ಕೊಡ್ಬೋದೇ ಹೊರತು ಸಿನಿಮಾ ನಂಬಿ ಕೊಡಲಿ, ಇದು ಯಾರಿಗೂ ಅರ್ಥನೇ ಆಗ್ತಿಲ್ಲ. ಒಂದಷ್ಟು ನಿರುದ್ಯೋಗಿಗಳಿದ್ದಾರೆ ಪಾಪ, ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರು ಯಾರೂ ಸಿನಿಮಾ ಮಾಡ್ತಿಲ್ಲ, ಅವ್ರು ಸಿನಿಮಾ ಮಾಡಿ ಎಷ್ಟೋ ವರ್ಷಗಳಾಗ್ಬಿಟ್ಟವೆ. ಈ ಡಿಜಿಟಲ್ ಮಾಧ್ಯಮ ಆದಮೇಲೆ ಅವ್ರು ಸಿನಿಮಾದ ಗಂಧಗಾಳಿನೇ ಗೊತ್ತಿಲ್ಲ ಅವಕ್ಕೆ. ಆದರೂ ಆಯಕಟ್ಟೆನ ಮಳೆ ಹೊಡ್ಕೊಂಡು ಕುಂತಿರ್ತಾರೆ. ಹೊಸಬರಿಗೆ ಗೆಲ್ಲುವಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಬಿಡ್ರಿ, ಕೆಲಸ ಮಾಡೋಕ್ಕೆ ಬಿಡ್ರಿ. ಸಬ್ಸಿಡಿ ನಿಲ್ಸೋದಕ್ಕೆ ಇಲ್ಲಿ ಇರ್ತಕ್ಕಂಥ ಜನನೇ ಹೋಗಿ ಕಂಪ್ಲೇಂಟ್ ಮಾಡ್ತಾರಂತೆ. ಏನು ಇವ್ರ ಅಪ್ಪ ಮನೆಯಿಂದ ಕೊಡ್ತಾರಾ? ಇವ್ರು ಸಿನಿಮಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇವನಿಗೆ ಹೇಗೆ? ಆದರೆ ಇಲ್ಲಿ ಅನ್ನ ತಿಂದ ನಾನು ಇಷ್ಟು ವರ್ಷ ಹೇಳ್ಕೊಂಡು ಇವ್ರು ತಿಂದಿದಾರಲ್ಲ ಇವರು, ಅದಕ್ಕಾದ್ರೆ ಒಂದು ಋಣದ ಬೇಡವಾ ಸರ್? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾದರೂ ಇವಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಬೇರೆ ಬೇರೆ ಪ್ರಪಂಚಗಳಲ್ಲಿ ಏನಾದರೂ ಸಿನಿಮಾಗಳನ್ನ, ಕನ್ನಡದ ಸಿನಿಮಾಗಳನ್ನ ಮಾತಾಡಿಸಿದ್ದೇವೆ ಅಂದರೆ ಗಿರೀಶ್ ಕಾಸರವಳ್ಳಿ ಅಂತವ್ರ ಸಿನಿಮಾಗಳಲ್ವಾ, ಪಿ ಶೇಷಾದ್ರಿ ಅಂತವ್ರ ಸಿನಿಮಾಗಳಲ್ವಾ, ನಾಗ್ತಿಳಿ ಚಂದ್ರಶೇಖರ್ ಅಂತರ ಸಿನಿಮಾಗಳಲ್ವಾ? ಇವ್ರು ಯಾರೋ ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡ್ತಾರೆ, ಅವುಗಳ ಹೋಗ್ತಾವಲ್ಲಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕನ್ನಡದ ಸೊಗಡನ್ನು, ಕನ್ನಡದ ಪರಿಸರವನ್ನು, ಕನ್ನಡದ ಭಾಷೆಯನ್ನು, ಕನ್ನಡದ ಮಣ್ಣಿನ ವಾಸನೆಯನ್ನು ತೋರಿಸುವಂಥ ಇಂಥ ನಿರ್ಮಾಪಕರು, ಇಂಥ ಚಿತ್ರಗಳು ನಿಲ್ಲಿಸ್ಬಿಡಿ ಅಂತ ಒಬ್ಬರು ಕೂತ್ಕೊಂಡ್ಬಿಟ್ಟು ಎಲ್ಲ ಬಾವುಟ ಹಿಡ್ಕೊಂಡು ಹೇಳ್ಬಿಟ್ರೆ ಇವರು. ಇವತ್ತು ಇಂಡಸ್ಟ್ರಿ ಸಾಕ್ತಾರೆ ಈ ನಿರ್ಮಾಪಕರು. ಈಗ ಇಡೀ ಕರ್ನಾಟಕ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗುತ್ತಿದ್ದರಿಂದ ಅಪ್ಪಿ ಇವರೇನಾದ್ರು ಉದ್ಯಮ ಆದರೆ ಖಂಡಿತ ಕನ್ನಡದ ನಿರ್ಮಾಪಕರಿಗೆ ಯಾವನಿಗೆ 10 ಪೈಸದ್ದು ಅನುಕೂಲ ಇಲ್ಲ ಸರ್. ಪ್ರದರ್ಶಕರನ್ನು ಬಿಟ್ಟರೆ ಪ್ರದರ್ಶಕರು ಬಲಿಷ್ಠವಾಗಿದ್ದಾರೆ, ಅವ್ರ ಹತ್ರ ಹಣ ಇದೆ, ಅವ್ರದ್ದೊಂದು ಸಂಘಟಿತವಾದ ಹೋರಾಟ ಇದೆ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಅವರು ಯಾವುದೇ ಲೆವೆಲಿನ ಕೆಲಸ ಮಾಡೋ ತಾಕತ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸಿನ ಓನರ್ಗಳು ಕೂಡ ಬಾಂಬೆಲಿ ಇರ್ತಕ್ಕಂಥವ್ರು, ದೊಡ್ಡ ಹಣಕಾಸಿನ ವ್ಯವಸ್ಥೆ ಇರ್ತಕ್ಕಂಥವ್ರು, ಸರ್ಕಾರದ ಯಾವ ಮಟ್ಟಕ್ಕೆ ಬೇಕಾರೋ ಅವರು ಹ್ಯಾಂಡ್ಲ್ ಮಾಡೋ ಅಂಥ ತಾಕತ್ತಿರೋರು. ಅದಕ್ಕೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ಥಿಯೇಟ್ರ್ ಓನರ್ಗಳು ಕೂಡ ಕೈ ಜೋಡಿಸ್ತಾರೆ. ನಿರ್ಮಾಪಕರಿಗಾಗಲಿ ವಿತರಕರಿಗಾಗಲಿ 10 ಪೈಸೆ ಅನುಕೂಲ ಆಗಲ್ಲ. ಇದು ಯಾರಿಗೂ ಅರ್ಥ ಆಗ್ತಿಲ್ಲ. ಇಷ್ಟು ಗೊತ್ತಿದ್ದು ಹೋಗ್ಬಿಟ್ಟು ಉದ್ಯಮ ಮಾಡಿದ್ಮೇಲೆ ನಿಂಗೆ ಯಾಕೆ ಸಬ್ಸಿಡಿ ಅಂತಾರೆ ಅವರು. ಇಡೀ ಕರ್ನಾಟಕ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗೋಗುತ್ತೆ, ಕ್ಲೋಸ್ ಆಗೋಗುತ್ತೆ. ಯಾರೋ 3 ವರ್ಷಕ್ಕೋ 4 ವರ್ಷಕ್ಕೋ ಸಿನಿಮಾ ಮಾಡುವ ಹೀರೋ ಸಿನಿಮಾ ತಂದ್ಬಿಟ್ಟು ಇಲ್ಲಿ ವರ್ಷ ಪೂರ್ತಿ ಇಂಡಸ್ಟ್ರಿ ನಡ್ಸೋಕ್ಕಾಗಲ್ಲ, ಅಥವಾ ಥಿಯೇಟ್ರ್ಗಳು ನಡ್ಸೋಕ್ಕಾಗಲ್ಲ. ಅವ್ರಿಗೇನು ಥಿಯೇಟ್ರ್ನವ್ರಿಗೆ ಕನ್ನಡದಿಲ್ಲ ಅಂದರೆ ಹಿಂದಿ ಬರುತ್ತೆ, ತಮಿಳು ಬರುತ್ತೆ, ತೆಲುಗು ಬರುತ್ತೆ ಅಂತಾನೆ. ಆದರೆ ಕನ್ನಡ ಚಿತ್ರರಂಗವನ್ನು ಬದುಕಿ ಇಲ್ಲಿ ನಾನು ಅನ್ನ ತಿನ್ನಬೇಕು ನಂತ ಬದುಕನ್ನು ಇಲ್ಲಿ ಕಟ್ಕೊಂಡಿರ್ತಾನಲ್ಲ,
ಅವರ ಬದುಕಿನ ಬಗ್ಗೆ ಯೋಚನೆ ಮಾಡಿ. ನಾನು ಇಲ್ಲಿ ಕರ್ನಾಟಕ ಚಿತ್ರರಂಗ ನಂಬ್ಕೊಂಬಿಟ್ಟು ಒಂದು ಸ್ಟುಡಿಯೋ ಮಾಡಿರ್ತಾನೆ, ಡಬ್ಬಿಂಗ್ ಸ್ಟುಡಿಯೋ ಇರ್ಬೋದು, ಕ್ಯಾಮ್ರಾ ಯೂನಿಟ್ಸ್ ಇರ್ಬೋದು, ಅದು ಲೈಟ್ ಬಾಯ್ಸ್ ಇರ್ಬೋದು, ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ಗಳಿರ್ಬೋದು, ಎಡಿಟಿಂಗ್ ಸ್ಟುಡಿಯೋಗಳಿರ್ಬೋದು, ಇವರೆಲ್ರಿಗೂ ಕೆಲಸ ಕೊಡೋರು ಯಾರು? 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋರಲ್ಲ ಸರ್. ಈಗ ಯಾವ್ದಾದ್ರು ದೊಡ್ಡ ಸಿನಿಮಾ ಮಾಡೋಂಥ ನಿರ್ಮಾಪಕರಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಒಬ್ಬ ಸಂಗೀತ ನಿರ್ದೇಶಕನಿಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಕೆಲಸ ಮಾಡೋಕೆ ಹೇಳಿ ಸರ್. ಎಲ್ಲಿ ಮಾಡ್ತಾರೆ ಅವ್ರು ಕೇಳಿ? ಇವ್ರು ಮಾತೇ ಕೇಳಲ್ಲ ಅವರು. ಕ್ವಾಲಿಟಿ ಬೇಕಲ್ರಿ. ತಮಿಳ್ನಾಡಿಂದ ಕರ್ನಾಟಕಕ್ಕೆ ಇಂಡಸ್ಟ್ರಿ ತರಬೇಕು ಅಂತೇಳಿ ತುಂಬ ಜನ ಹೋರಾಟ ಮಾಡಿ ಹಿರಿಯರು ತಂದರು ಕರ್ನಾಟಕಕ್ಕೆ. ಆದರೆ ಈಗ ಇವ್ರು ಮಾಡ್ತಿರೋದೇನು? ಇಲ್ಲಿ ಕ್ವಾಲಿಟಿ ಸಿಕ್ಕಲ್ವಂತೆ. ಇದಕ್ಕಿಂತ ಮುಂಚೆ 100 ಡೇಸ್ ಎಲ್ಲ ಓಡೋದಲ್ಲ, ಬಂಗಾರ ಮನುಷ್ಯ ಎಲ್ಲ ಓಡ್ತಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಸಿನಿಮಾಗಳು ಓಡ್ತಲ್ಲ, ಅದು ಯಾವುದೋ ತಿಥಿ ಅಂತ ಓಡ್ತಲ್ಲ, ಈಗಲೂ ಸೂಪರ್ ಸೋ ಅಂತ ಓಡ್ತಲ್ಲ, ಅವೆಲ್ಲ ಎಲ್ಲಿಂದ ಮಾಡೋದು? ಯಾವ ಕ್ವಾಲಿಟಿ? ಫಸ್ಟ್ ನಿಮ್ಮಲ್ಲಿ ದಮ್ ಇದ್ದರೆ ಎಲ್ಲವೂ ಸಿಕ್ಕುತ್ತೆ. ಬಟ್ ಇನ್ನೊಂದು ನಾನು ಬಹಳಷ್ಟು ಜನರನ್ನು ಮಾತಾಡಿಸಿದ್ದು ಅಂದರೆ ಚಿತ್ರರಂಗದ ಸ್ಥಿತಿ ಚೆನ್ನಾಗಿಲ್ಲ, ಇದೆಲ್ಲ ಚರ್ಚೆಗಳಾಗ್ತಾ ಇದೆಯಲ್ಲ. ಈ ಚರ್ಚೆಗಳ ಮಧ್ಯದಲ್ಲಿ ಹೊಸ ನಿರ್ಮಾಪಕರು ಬರ್ತಿಲ್ಲ ಸಿನಿಮಾ ಮಾಡಲಿಕ್ಕೆ ಅನ್ನುವಂಥ ಅದನ್ನೇ ದಿಗಂತ್ ಹೇಳಿದ್ದೆ. ಬಹಳಷ್ಟು ಜನ ಬೇರೆಯವರು ಬೇರೆ ಆ್ಯಂಗಲ್ಗಳಲ್ಲಿ ಹೇಳಿದ್ದಾರೆ. ನಿಮ್ಗೆ ಯಾರು ಮಾಹಿತಿ ಕೊಟ್ಟಿರೋದು ಖಂಡಿತ ತಪ್ಪು. ಹಳೆ ನಿರ್ಮಾಪಕರು ಅದು ಯಾರು ಸಿನಿಮಾ ಮಾಡ್ತಾರೋ ಒಂದು ಹೆಸರು ಹೇಳಿ ಸರ್ ನನಗೆ. ಹೊಸ ನಿರ್ಮಾಪಕರು ಬರ್ತಿಲ್ಲ ಅನ್ನೋದಾದರೆ ಹಳೆ ನಿರ್ಮಾಪಕರು ಯಾರು ಸಿನಿಮಾ ಮಾಡ್ತಿದ್ರೆ ಒಂದೆರಡು ಜನದ ಹೆಸರು ಹೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ಹೊಸ ಈಗೇನು ಹಳೆ ಹೀರೋಗಳಿದಾರಲ್ಲ, ಅವ್ರು ಹೋಗ್ಬಿಟ್ಟು ಯಾರಾದರೂ ಹಳೆ ಪ್ರೊಡ್ಯೂಸರ್ಸ್ ಹೋಗ್ಬಿಟ್ಟು ಡೇಟ್ ಕೇಳಿ ಕೊಡ್ತಾರ ನೋಡೋಣ? ಅವರೇ ಕೊಡಲ್ಲ ಅವ್ರಿಗೆ. ಹೊಸ ಪ್ರೊಡ್ಯೂಸರ್ಸ್ ಕರ್ಕೊಂಬಂದು ನಿಂತಾರೆ. ಈಗ ಇಂಡಸ್ಟ್ರಿ ಕೆಲಸ ಮಾಡ್ತಾರೆ ಹೊಸ ನಿರ್ಮಾಪಕರು. ಈಗ ಹಳೆ ನಿರ್ಮಾಪಕರು ಯಾರೂ ಕೆಲಸ ಮಾಡ್ತಿಲ್ಲ ಸರ್, ಯಾರೂ ಸಿನಿಮಾ ಮಾಡ್ತಿಲ್ಲ. ಹೇಳಿ, ಇಂಥವ್ರೊಬ್ಬರು ಈಗ ಮಾಡ್ತಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಮಧ್ಯದಲ್ಲೇನೋ 1-2 ಸಿನಿಮಾ ಮಾಡಿದ್ರು ಇತ್ತೀಚೆಗೆ. ಒಂಬಳೆ ಸಿನಿಮಾದವರು ಈಗ ನನ್ನ ಪ್ರಕಾರ ಆಲ್ರೆಡಿ ನಿಲ್ಲಿಸ್ಬಿಟ್ರು ಅಂತ ಕಾಣುತ್ತೆ. ಅವರು ಹೊಸ ಪ್ರೊಡ್ಯೂಸರ್, ಅವರು ಹಳೆ ಪ್ರೊಡ್ಯೂಸರ್ ಅಲ್ಲ. ಈಗ ಅವರು ಕೂಡ ಅಂಗ್ಲೆಕ್ ಹಾಕಲು ಹೊಸ ಪ್ರೊಡ್ಯೂಸರ್ಸ್ ಈಗ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. 20 ವರ್ಷದಿಂದ ತಾಂಬನಿ ಸರ್ ನೀವು, 10-15 ವರ್ಷಕ್ಕೆ ಬೇಡ, 20 ವರ್ಷದಿಂದ ಯಾರೀಗ ಆಯಕಟ್ಟಿನಲ್ಲೆಲ್ಲ ಮಳೆ ಹೊಡ್ಕೊಂಡು ಕುಂತವ್ರಲ್ಲ ಪ್ರೊಡ್ಯೂಸರ್ ನಾವು ಅಂತ ಕಾರ್ಡ್ ಇಟ್ಕೊಂಡಿವೆ, ಅವ್ರನ್ನೆಲ್ಲ ಕೇಳ್ಕೊಂಬನಿ ಸರ್. ಯಾವ ಸಿನಿಮಾ ಮಾಡಿದಿರಿ ನೀವು? 20 ವರ್ಷ ಡಿಜಿಟಲ್ ಆದ್ಮೇಲೆ ಯಾವ ಸಿನಿಮಾ ಮಾಡಿದಿರಿ? UFO ಕ್ಯೂಬ್ ಬಗ್ಗೆ ಗೊತ್ತಾ ನಿಮಗೆ? ಹಾರ್ಡ್ ಡಿಸ್ಕ್ ಬಗ್ಗೆ ಗೊತ್ತಾ ನಿಮಗೆ? ಡಿಜಿಟಲ್ ಕ್ಯಾಮ್ರಾಗಳ ಬಗ್ಗೆ ಗೊತ್ತಾ ನಿಮಗೆ? DI ಬಗ್ಗೆ ಗೊತ್ತಾ ನಿಮಗೆ? ಇದನ್ನು ಇತ್ತೀಚೆಗೆ ಒಂದು 20-25 ವರ್ಷದಿಂದ ಹಿಂದೆ ಸಿನಿಮಾ ಮಾಡ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಕೂತವ್ರಲ್ಲ, ಅವ್ರನ್ನೆಲ್ಲ ಕೇಳ್ಕೊಂಬನಿತ್ತು. ಇವತ್ತು ಯಾರು ಸಿನಿಮಾ ಮಾಡ್ತಿದ್ದೀರಿ ಅಂತ ಸದ್ಯದಲ್ಲಿ ಮಧ್ಯದಲ್ಲಿ ಕೆ ಮಂಜು ಒಬ್ರು 1-2 ಮಾಡ್ತಿದ್ರು, ಅವರು ನಿಂತಿದ್ದಾರೆ ಈಗ. ಅದು ಬಿಟ್ಟರೆ ಪ್ರತಿ ವರ್ಷ ಈಗಲೂ ಕೂಡ ವರ್ಷಕ್ಕೊಂದು 150 ಆಗುತ್ತಲ್ಲ, ಈಗಲೂ 200 ಆಗ್ತಿದೆಯಲ್ಲ. ಅವರೆಲ್ಲ ಯಾರು? ನೀವು ಹೇಳ್ದಂಗೆ ಕೇಳ್ಕೊಂಡು, ನೀವು ಹೇಳ್ದಂಗೆ ಕುಣ್ಕೊಂಡು, ನೀವು ಕೇಳ್ದಷ್ಟು ದುಡ್ಡು ಕೊಟ್ಕೊಂಡು, ನೀವು ಕೇಳ್ದಂಗೆಲ್ಲ ಮಾಡೋಂಥ ಪ್ರೊಡ್ಯೂಸರ್ ಹೊಸಬರು ಗೊತ್ತಿಲ್ಲ ಅಂತಲ್ಲ ಅರ್ಥ. ಈಗಲೂ ಇಂಡಸ್ಟ್ರಿನಲ್ಲಿ ಚಾಲ್ತಿದ್ರೆ ಅದು ಹೊಸ ನಿರ್ಮಾಪಕರಿಂದಲೇ. ಅದರಲ್ಲೂ ನಾನು ಎದೆ ತಟ್ಟಿ ಹೇಳ್ತೀನಿ, ನಮ್ಮ ಚೇಂಬರಿನ ವಾಣಿಜ್ಯ ಮಂಡಳಿ ಸದಸ್ಯತ್ವ ಪಡಿತಾವ್ರಲ್ಲ, ಅವರೇ ಅತಿ ಹೆಚ್ಚು ಪ್ರೊಡ್ಯೂಸರ್ಸ್ ಇವತ್ತು ಚಾಲ್ತಿಲಿರೋರು, ಅದು ಹೆಚ್ಚು ಸಿನಿಮಾಗಳು ಮಾಡ್ತಾ ಇರೋರು. ಅವರೆಲ್ಲರೂ ಹೊಸಬ್ರೆ. ಪ್ರತಿ ತಿಂಗಳಲ್ಲಿ ಈಗಲೂ ಕೂಡ ನನ್ನ ಚೇಂಬರ್ಲು 20 ಜನ ಹೊಸ ಸದಸ್ಯರೇ ಸದಸ್ಯತ್ವ ಪಡಿತಾ ಇರೋದು. ಅಟ್ಲೀಸ್ಟ್ ಅವರು ಇವ್ರ ಥರ 5,000 ಜನಕ್ಕೆ ಕೆಲಸ ಕೊಡೋಕ್ಕಾಗ್ಬೋದು, ಬಟ್ 50 ಜನಕ್ಕಂತೂ ಕೆಲಸ ಕೊಡ್ತಾರಾ? ಒಂದು 5 ಸ್ಟುಡಿಯೋ ಅಂತೂ ಬ್ಯುಸಿ ಆಗ್ತಾವ? ಅವ್ರಿಗಂತೂ ಊಟ ಸಿಗುತ್ತಾ? ಈಗ 20 ಸಿನಿಮಾ ಅಂತಂದರೆ ತಿಂಗಳಲ್ಲಿ ಅವ್ರು ಅಟ್ಲೀಸ್ಟ್ 1 ವರ್ಷ ಪೂರ್ತಿ ಎಲ್ಲರೂ ಬ್ಯುಸಿ ಇರ್ತಾರ? ಇವ್ರು ಕುಣಿತಕ್ಕೆ ಕೈ ಹಾಕುವಂಥ ನಿರ್ಮಾಪಕರು ಸಿಗ್ತಾ ಇಲ್ಲ. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.